ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ. ನಾಡು ಸ್ವಚ್ಛವಾಗಿದ್ರೆ ಪೌರ ಕಾರ್ಮಿಕರು ಮಾಡುವಂತ ಕೆಲಸದಿಂದ ಮಾತ್ರ ಈ ನಾಡು ಸ್ವಚ್ಛವಾಗಿರುತ್ತೆ. ನಾಡು ಸ್ವಚ್ಛವಾಗಿದ್ರೆ ಜನರು ಕೂಡ ಆರೋಗ್ಯವಾಗಿರ್ತಾರೆ, ಈ ನಾಡಿನ ಪ್ರಜೆಗಳು ಸೌಖ್ಯವಾಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಇವ್ರ ಸೇವೆ ಏನು ಪೌರ ಕಾರ್ಮಿಕರ ಸೇವೆ ತುಂಬಾ ಅನನ್ಯವಾದದ್ದು. ಹಾಗಾಗಿ ನಾವು ಪೌರ ಕಾರ್ಮಿಕರನ್ನ ಗೌರವಿಸೋದ್ರ ಮುಖೇನ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರನ್ನ ಗೌರವಿಸ್ತಾ ಇದೀವಿ ಅಂತ ನಾವಾದ್ರೂ ಭಾವಿಸ್ಕೊಂಡಿದೀವಿ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ ಮತ್ತೆ ಆದರ್ಶನ ಈ ಬಡಾವಣೆಯ ಜನ ನಾವು ಅಳವಡಿಸ್ಕೊಂಡಿದೀವಿ ಅಂತ ಭಾವಿಸ್ಕೊಂಡು ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ. ಮತ್ತೆ ನಾನು ಪೌರ ಕಾರ್ಮಿಕನಾಗಿ 1999ರಿಂದ 28 ವರ್ಷ ಸರ್ವಿಸ್ನಲ್ಲಿ ಮಾಡಿದ ಕೆಲಸದಲ್ಲಿ ನನ್ನ ಗೌರವಿಸಿರೋದಕ್ಕೆ ಪುನೀತ್ ರಾಜ್ಕುಮಾರ್ ಸಂಘದಿಂದ ನನ್ನ ಗೌರವಿಸಿರೋದಕ್ಕೆ ಕೃತಜ್ಞತೆ ಹೇಳ್ತೀನಿ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಏನು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ಅಂಗವಾಗಿ ಈ ದಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಡಾವಣೆ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ಮಾನವ ಬಂಧುತ್ವ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಅವರ ಜನ್ಮದಿನವನ್ನ ಸರಳವಾಗಿ ಆಚರಿಸ್ತಾ ಇದ್ದಾರೆ. ಈ ನಮ್ಮ ಬಡಾವಣೆಯ ಜನ ಅನ್ನದಾನ ಮಾಡೋದ್ರ ಮುಖಾನ ಅವರ ಕಾರ್ಯಕ್ರಮಕ್ಕೆ ಅವರ ಆದರ್ಶಗಳನ್ನ ಪಾಲಿಸ್ಕೋಬೇಕನ್ನೋ ಒಂದು ರೂಢಿನಲ್ಲಿ ಇವತ್ತ ಯಾರನ್ನೋ ಬರೀ ಬೊಗಳೆ ಭಾಷಣ ಮಾಡೋದಂಗೆ ಕರೆದು ನಾವು ಸನ್ಮಾನ ಮಾಡಿ ಕಳ್ಸೋದಲ್ಲ. ಈ ನಾಡು ಸ್ವಚ್ಛವಾಗಿದ್ರೆ ಪೌರ ಕಾರ್ಮಿಕರು ಮಾಡುವಂತ ಕೆಲಸದಿಂದ ಮಾತ್ರ ಈ ನಾಡು ಸ್ವಚ್ಛವಾಗಿರುತ್ತೆ. ನಾಡು ಸ್ವಚ್ಛವಾಗಿದ್ರೆ ಜನರು ಕೂಡ ಆರೋಗ್ಯವಾಗಿರ್ತಾರೆ, ಈ ನಾಡಿನ ಪ್ರಜೆಗಳು ಸೌಖ್ಯವಾಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಇವ್ರ ಸೇವೆ ಏನು ಪೌರ ಕಾರ್ಮಿಕರ ಸೇವೆ ತುಂಬಾ ಅನನ್ಯವಾದದ್ದು. ಹಾಗಾಗಿ ನಾವು ಪೌರ ಕಾರ್ಮಿಕರನ್ನ ಗೌರವಿಸೋದ್ರ ಮುಖೇನ ಇಡೀ ರಾಜ್ಯದ ಎಲ್ಲ ಪೌರ ಕಾರ್ಮಿಕರನ್ನ ಗೌರವಿಸ್ತಾ ಇದೀವಿ ಅಂತ ನಾವಾದ್ರೂ ಭಾವಿಸ್ಕೊಂಡಿದೀವಿ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಐಕ್ಯತೆ ಮತ್ತೆ ಆದರ್ಶನ ಈ ಬಡಾವಣೆಯ ಜನ ನಾವು ಅಳವಡಿಸ್ಕೊಂಡಿದೀವಿ ಅಂತ ಭಾವಿಸ್ಕೊಂಡು ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ. ಮತ್ತೆ ಪೌರ ಕಾರ್ಮಿಕರನ್ನ ದಯಮಾಡಿ ನಿಮ್ ಮನೆ ಬಾಗಿಲುಗಳಿಗೆ ಬರ್ತಾರ, ಅವ್ರು ನಿಮ್ ಮನೆ ಬಾಗಿಲನ್ನು ಸ್ವಚ್ಛ ಮಾಡೋದಕ್ಕೆ ಭಾರಿ ಗೌರವದಿಂದ ನಡೆಸ್ಕೊಳ್ರಿ. ಅವ್ರಿಗೆ ಮೇಲ್ ಕೂತಿರ್ತಕ್ಕಂಥ ದೊಡ್ಡ ದೊಡ್ಡ IAS IPS ಅಧಿಕಾರಿಗಳಿಗೆ ಕೋಟಿಗಟ್ಟಲೆ ಲಂಚ ಕೊಟ್ಟು ಶೆಲ್ಯೂಟ್ ಹೊಡೆದು ಬರ್ತೀರಿ. ನಿಮ್ ಮನೆ ಬಾಗ್ಲಿಗೆ ಬಂದು ಕಸ ಗುಡಿಸುವಂತ ಮಾನವೀಯತೆಯಿಂದಲಾರು ದೃಷ್ಟಿಯಿಂದಲಾರು ಅವ್ರನ್ನ ಒಳ್ಳೆ ಗೌರವದಿಂದ ಕಾಣುವಂತದ್ದಾಗ್ಬೇಕು, ಗೌರವಯುತವಾಗಿ ನಡೆಸ್ಕೊಳ್ಳೋಂಥದ್ದಾಗ್ಬೇಕು ಅಂತ ಹೇಳಿ ನಾವಾದ್ರೂ ಭಾವಿಸ್ಕೊಂತೀವಿ. ನೀವೇನಾರು ಅವ್ರ ಪ್ರೀತಿಯಿಂದ ಒಂಚೂರು ಕಾಪಿ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅವ್ರೇನ್ ನಿಮ್ಮನ್ನೇನು ಲಕ್ಷಾಂತರ ರೂಪಾಯಿ ಲಂಚ ಕೇಳಲ್ಲ. ದೊಡ್ಡ ದೊಡ್ಡ IAS IPS ನವ್ರು ಕೇಳ್ದಂಗೆ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳ್ದಂಗೆ ಅವ್ರನ್ನ ಪ್ರೀತಿಯಿಂದ ಗೌರವಿಸ್ಬೇಕು, ಅವ್ರ ಕೆಲಸನ ಸ್ಮರಿಸ್ಬೇಕು, ಅವ್ರನ್ನ ಗೌರವಿಸ್ಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಂತೀವಿ. ಮತ್ತೊಮ್ಮೆ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಬಡಾವಣೆಯ ಹಿತರಕ್ಷಣಾ ವೇದಿಕೆ ಹಾಗೂ ಮಾನವ ಬಂಧುತ್ವ ವೇದಿಕೆ ಇಂದ ಇಡೀ ರಾಜ್ಯದ ಜನಕ್ಕೆ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ನಿಮ್ ಸಂಪರ್ಕಕ್ಕೆ ಮಾನವ ಬಂಧುತ್ವ ವೇದಿಕೆ ಬರತಕ್ಕಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ತೆಗೆದಿಟ್ಟಿದಾರ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೋಚಿಂಗ್ ಕ್ಲಾಸ್ಗಳು, UPSC ಕೋಚಿಂಗ್ ಕ್ಲಾಸು, KS, ನಿಮ್ಗೆ ಏನು ಕೋಚಿಂಗ್ ಕ್ಲಾಸ್ ಎಷ್ಟಿದಾವೆ, ಅದ್ಯಾವುದೋ ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ಅದಕ್ಕೆಲ್ಲ ಕೋಚಿಂಗ್ ಕ್ಲಾಸ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಕೋಚಿಂಗ್ ಸೆಂಟರ್ ತೆಗೆದಿದ್ದಾರೆ. ಈಗ ಸಿರಾದಲ್ಲಿ ಈಗ ಅಲ್ಲೇ ಅದು ನಡೀತಾ ಇದೆ. ಅದನ್ನ ನೀವು ಪ್ರಬಲವಾಗಿ ಬಳಸ್ಕೋಬೇಕು. ಯಾರೋ ಬಡವರಿದ್ದಾರೆ ನಿಮ್ಗೆ, ನೀವು ಯಾರು ಕೂಡ ಅದನ್ನೇ ಮುಜುಗರ ಪಟ್ಕೊಳಂಗಿಲ್ಲ. ಅಂಕಲ್ ಇಂಥವ್ರು ಬಡವರಿದ್ದಾರೆ, ಅವ್ರಿಗೆ ಫೀಸ್ ಕಟ್ಟಕ್ ತೊಂದರೆ ಇದೆ, ಅಥವಾ ಬಟ್ಟೆಗೆ ತೊಂದರೆ ಇದೆ, ಅಥವಾ ಪುಸ್ತಕಕ್ಕೆ ತೊಂದರೆ ಇದೆ, ಅವ್ರಿಗೆ ಇನ್ನೇನೋ ಪರ್ಸನಲ್ ತೊಂದರೆ ಇದೆ ಅಂತ ನಮ್ಗೆ ಅನ್ಮುಕ್ತಂದ್ರೆ ನಾವು ಅವ್ರ ಗಮನಕ್ಕೆ ತರ್ತೀವಿ, ಹೆಚ್ಚಿನ ಸಹಕಾರ ಆಗುತ್ತೆ. ಹಂಗಾಗಿ ದಯಮಾಡಿ ನನ್ನ ನಂಬರ್ ಇಟ್ಕೊಳ್ರಿ, ನಮಗೆ ಮಾಹಿತಿ ಕೊಡ್ರಿ. ಮಾನವ ಬಂಧುತ್ವ ವೇದಿಕೆ ಕಾರ್ಯಕರ್ತರಿಗೆ ಅದನ್ನ ನಾವು ಮಾಹಿತಿ ಕೊಡ್ತೀವಿ. ಮತ್ತೆ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಅಂತ ಅದ ಜಂಟಿ ಕಾರ್ಯ ಮಾಡ್ತಾ ಇದೆ. ಅದು ಕೋಟ್ಯಾಂತರ ರೂಪಾಯಿ ದುಡ್ಡು ಅವರು ತೆಗೆದಿಟ್ಟಿದ್ದಾರೆ. ನಿಮ್ಗೇನಾರ ಮಕ್ಳು ಹೆಚ್ಚಿಗೆ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗಳಿಗೆ ಬರೀ ಅವ್ರಿಗೊಂದು ಶಾಲೆ ಹಾಕಿ ಹಾರ ಹಾಕಿ ಕಳ್ಸಲ್ಲ. ಅವ್ರು ಸ್ವಲ್ಪ ದುಡ್ಡುಗಳನ್ನ ಕೊಟ್ಟು ಕಳಿಸ್ತಾರೆ. ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಆರ್ಥಿಕ ಸಹಾಯ ಮಾಡ್ತಾರೆ. ನಮ್ಮ ಸಂಪರ್ಕದಲ್ಲಿರ್ರಿ. ನೇರವಾಗಿ ನೀವೇ ಯಾರ್ದಾರ ಒಂದು 10 ಜನ
ಅನುಕೂಲ ಮಾಡ್ಕೊಡೋದು, ಬಡವರಿಗೆ ಸ್ಪಂದಿಸಂತದ್ದು ಒಂದು 10 ಜನದ ಹೆಸರಿದ್ರೆ ನಮಗೆ ಕಳ್ಸಿದ್ರೆ ಆ 10 ಜನದ ಹೆಸರನ್ನ ಆ ಕರ್ನಾಟಕ ಪ್ರತಿಭಾ ಅಕಾಡೆಮಿ, ಬರ್ರಿ ಲೇಟಾಗಿ ಬಂದಿದ್ದೀರಿ, ಇವರೇ ಕರ್ನಾಟಕ ಪ್ರತಿಭಾ ಅಕಾಡೆಮಿಯ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಜಿಲ್ಲಾ ನಾಯಕರು. ಸ್ವಲ್ಪ ಲೇಟಾಗಿ ಬಂದವ್ರೆ, ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಂಗಾಗಿ ನಾವು ನಂಬರನ್ನ ಮಾನವ ಬಂಧುತ್ವ ವೇದಿಕೆ ಕಳಿಸ್ಕೊಡ್ತೀವಿ ಕಂದ. 10 ಜನದ ಹೆಸರು ಕಳಿಸ್ಕೊಡ್ತೀವಿ. ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಅಂದ್ರೆ, ನಿಮಗೆ ಕೋಟ್ಯಾಂತರ ರೂಪಾಯಿ ಸಹಾಯ ಆಗುತ್ತೆ ಅದರಿಂದ. ಆ ಸಂಸ್ಥೆ ಬಂದು ನಿಂತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ನಾವು ಯಾರೋ ಬಡವರಿಗೆ ಸ್ಪಂದಿಸ್ತೀವಿ, ನಾವು ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದು 10 ಜನದ ಹೆಸರು ಬೇಕು. ಓಕೆನಾ ಕಂದ? ನಿಮಗೆ ಟೈಮ್ ಆಗುತ್ತೆ. ನಾನಿಲ್ಲೇನು ಭಾಷಣ ಮಾಡಕ್ ನಿಂತಿಲ್ಲ, ಬಟ್ ನಿಮಗೆ ಮಾಹಿತಿ ಕೊಡಕ್ ನಿಂತಿದ್ದೆ. ಎಲ್ಲರಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ಆದರ್ಶ ನಿಮ್ಮ ಬಾಳ್ನಲ್ಲೂ ಬರಲಿ. ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಸಹಾಯ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾವು ಈ ಬಡಾವಣೆಗೆ ಅವ್ರ ಹೆಸರಿಟ್ಟಿದ್ದೀವಿ. ಪ್ರತಿಯೊಂದು ರಸ್ತೆಗೂ ಕೂಡ ಲಾಸ್ಟ್ ಅಲ್ಲಿ ಕಲಾವಿದರು ಆಸ್ಪತ್ರೆಗೆ ಮಾತ್ರೆ ದುಡ್ಡಿಂದಲೇ ತೀರೋಗಿದ್ದಾರೆ. ಅವ್ರ ಹೆಸರನ್ನ ಎಲ್ಲ ನಾಮಕರಣ ಮಾಡಿದೀವಿ. ಇಲ್ಲೇನಾಗಿದೆ, ಈಗ ಜನಪ್ರತಿನಿಧಿಗಳು ಇಲ್ದಿರೋದ್ರಿಂದ ಆ ಕೆಲಸ ಹಂಗೆ ನಿಂತಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಮಾಡ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ. ನೀವು ಇವತ್ತು ಯಾವ ತರ ನೀವು ಈ ಕಡೆ ಹೋಗ್ಬೇಕಂದ್ರೆ, ನಾವು ಇಲ್ಲೇ ಓದಿದ್ದು, ಇದು ನಮ್ದೇ ಬಡಾವಣೆ ಅಂತ ಒಂದು ಫೀಲಿಂಗ್ ಬರಬೇಕು. ಆ ತರಕ್ಕೆ ತಯಾರಿ ಆಗುತ್ತೆ ಇನ್ನೊಂದು ವರ್ಷದಲ್ಲಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿಕ್ಕಂದ ನನ್ನ ನಂಬರ್ ತಗೊಳ್ರಿ, ಒಂದು 10 ಜನದ ಹೆಸರು ಕೊಡ್ರಿ. ನೀವೇ ನೇರವಾಗಿ ಅವ್ರ ಜೊತೆ ಮಾತಾಡ್ಕೊಂಡು, ಇದು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದ ವೇದಿಕೆ. ಅವ್ರ ಆಸೆ ಇದೆ, 106 ಕೋಟಿ ರೂಪಾಯಿ ದುಡ್ಡಿಟ್ಟಿದ್ದಾರೆ. ಈ ಮಕ್ಕಳು ಮೌಢ್ಯತೆಯಿಂದ ಆಚೆ ಬರಬೇಕು, ಮೌಲ್ಯವನ್ನ ರೂಢಿಸ್ಕೊಳ್ಬೇಕು ಅನ್ನೋದು ಅವ್ರ ಆಸೆ. ಹಂಗಾಗಿ ನಾವು ಅದು ಸ್ಟಾರ್ಟ್ ಮಾಡ್ತೀವಿ. ನೀವೆಲ್ಲೋ ದೇವ್ರಿಗೆ ಕೈ ಮುಗಿದು ಕೂತ್ಕೊಂಡ್ರೆ ಪಾಸ್ ಆಗಲ್ಲ. ನೀವು ಶ್ರಮ ಪಟ್ಟು ಓದಿದ್ರೆ ಮಾತ್ರ ಪಾಸ್ ಆಗೋದು. ಇಲ್ಲಿ ಸರಸ್ವತಿ ಇದ್ದಾಳೋ ಇಲ್ವೋ ಗೊತ್ತಿಲ್ಲ. ಯಾರು ದೊಡ್ಡ ವಿದ್ಯಾವಂತರಾಗ್ತಾಳೆ ಅವರೇ ಸರಸ್ವತಿ. ನಿಮ್ಗೆ ಯಾರು ಟೀಚರ್ ಇದ್ದಾರೆ ಅವರೇ ಸರಸ್ವತಿ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ. ಯಾರು ನಿಮ್ಮ ತಂದೆ ತಾಯಿ ಇದ್ದಾರೆ ಅವರೇ ನಿಮ್ಮ ದೇವರು. ನಿಮ್ಮ ತಂದೆ ತಾಯಿಯಷ್ಟು ನಿಮ್ಮ ಬಗ್ಗೆ ಕಾಳಜಿನ ಯಾವುದೇ ದೇವ್ರು ವಹಿಸಲ್ಲ. ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ರಿ, ನಿಮ್ಮ ಗುರುಗೆ ನಮಸ್ಕಾರ ಮಾಡ್ಕೊಳ್ರಿ. ಮೌಢ್ಯತೆಯಿಂದ ಆಚೆ ಬರ್ರಿ, ಮೌಲ್ಯ ಕಡೆ ನಿಮ್ ಬದುಕು ಸಾಗ್ಲಿ ಅಂತೇಳಿ ನಮ್ಮ ಆಸೆ ಕಂದ. ಎಲ್ಲರಿಗೂ ಒಳ್ಳೇದಾಗಲಿ. ವಿದ್ಯಾರ್ಥಿ ಬಂಧುತ್ವ ವೇದಿಕೆಗೆ, ವಿದ್ಯಾರ್ಥಿ ಬಂಧುತ್ವ ವೇದಿಕೆಗೆ, ವಿದ್ಯಾರ್ಥಿ ಬಂಧುತ್ವ ವೇದಿಕೆಗೆ, ವಿದ್ಯಾರ್ಥಿ ಬಂಧು, ವಿದ್ಯಾರ್ಥಿ ಬಂಧು, ವಿದ್ಯಾರ್ಥಿ ಬಂಧು. ಅಣ್ಣ ಸ್ವೀಟ್ ಹಂಚ್ಬಿಡ್ತೀನಿ. ನಂಗೆ ಕೊಡಮ್ಮ. ಎಷ್ಟು ಜನ ಟಾಪರ್ಸ್ ಇರ್ತೀರಾ, ನಮಗ್ ಸಖತ್ ಖುಷಿ ಆಗುತ್ತೆ. ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ನೀವ್ ಯಾರನ್ನ ಹೇಳ್ತೀರಾ ಅವ್ರನ್ನ ಕರೆಸ್ತೀನಿ. CM ಬರ್ಬೇಕಂದ್ರೆ CM ಕರೆಸ್ತೀವಿ. ಹಣ ಕೊಡ್ರಣ್ಣ. ಆ ಕಡೆಗೆ ಇನ್ನೊಂದು ಬಾಕ್ಸ್ ಐತಲ್ಲ, ಕೊಡ್ರಿ ಬಸ್. ನಿಮ್ಗೋಸ್ಕರ ಇದ್ ಮಾಡ್ತಿರೋದ್ ಕಂದ. ತಾಕಂದ ಅಲ್ಲಿಗೆ ಕೊಟ್ಬಿಡ್ಲಾ? ತಾಂಡಪ್ಪ ಒಂದ್ 10 ಜನ ನಂಬರ್ ಕಳ್ಸ್ಕಂದ. ಹೆಲ್ಪ್ ಆಗುತ್ತೆ, ನಿಮ್ಗಳಿಗೆ ಹೆಲ್ಪ್ ಆಗಲಿ ಅಂತ ನಮ್ಮ ಆಸೆ. ನಮ್ಗೆ ಓದಿಸ್ಲಿಲ್ಲ, ಯಾರನ್ನು ಹಾಸ್ಟ್ಲಿಗೂ ಸೇರಿಸ್ಲಿಲ್ಲ. ತುಂಬಾ ಓದ್ಬೇಕನ್ನೋ ಆಸೆ ಇತ್ತು ನಮ್ಗೆ. ತಾಕಂದ ಬಸ್ಸಲ್ಲೇ ತಗೊಂಬಿಡಿಕಂದ. ಇನ್ನೂ ಸ್ವೀಟ್ ಬಂದೇ ಇಲ್ಲ. ನಾವು ಊಟ ತಿಂಡಿ ಈಗ ಬಂದಿದೆ. ನಿಮ್ಗಳಿಗೋಸ್ಕರ ತಗೊಂಡೆ ನಾನಿದೆ. ಇಲ್ಲೇನೆ ಇದ್ದಿದ್ದೆ 2 ಬಾಕ್ಸ್. ಯಾರು ಬೇಜಾರು ಮಾಡ್ಕೊಳಂಗಿಲ್ಲ. ಇಲ್ಲಿ ಇದ್ದಿದ್ದೆ 2 ಬಾಕ್ಸ್. ನಾವು ಆರ್ಡರ್ ಕೊಟ್ಟಿದೀವಿ, ಬರ್ತಾ ಇದೆ, ಬಂದಿದೆ ತಿಂಡಿ ಎಲ್ಲ. ಯಾರೋ ಒಂದು 10 ಜನ ನಂಬರ್. ನಿಮಗಿದು ವಂದನೆ, ಬುದ್ಧ ವಂದನೆ. ಭಾರತ